ಗದಗ ನಗರದಲ್ಲಿ ಜಾತ್ರೆಯ ಸಮಯದಲ್ಲಿ ನಡೆದ ದುರ್ಘಟನೆಯಲ್ಲಿ ಗಾಯಗೊಂಡವರಿಗೆ ಪರಿಹಾರ ನೀಡಿ ರಾಘವೇಂದ್ರ ಪರಾಪುರ ಆಗ್ರಹ. ಗದಗ್ನ ಪ್ರತಿಷ್ಠಿತ ಜಾತ್ರೆಯಲ್ಲಿ ಯಾವತ್ತೂ ನಡೆಯಬಾರದ ದುರ್ಘಟನೆ ನಡೆದಿದ್ದು ನೋವಿನ ಸಂಗತಿ. ಆದರೆ ತೋಂಟದ ಮಠದ ಆಡಳಿತ ಮಂಡಳಿ ಹಾಗೂ ಟೆಂಡರ್ ಪಡೆದವರು ಈ ದುರ್ಘಟನೆ ಹೊಣೆ ಹೊತ್ತು ಗಾಯಗೊಂಡವರಿಗೆ ತಲಾ 5 ಲಕ್ಷ ಪರಿಹಾರ ನೀಡಿ, ಇಲ್ಲವಾದರೆ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಹಾಗೂ ಟೆಂಡರ್ ಪಡೆದ ಮಾಲೀಕರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರಾಘವೇಂದ್ರ ಪರಾಪುರ ಆಗ್ರಹಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹೂಗಾರ್, ಗದಗ್. ಕರ್ನಾಟಕ ಮಾದಿಗ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ SP ಸಾಹೇಬರಿಗೆ ವಿನಂತಿ ಮಾಡಿಕೊಳ್ಳೋದು ಏನಂತಂದರೆ, ನಿನ್ನೆ ಆದಂಥ ಘಟನೆ ಇದು ಭಾಳ ನೋವಿನ ಸಂಗತಿ. ಸಣ್ಣ ಸಣ್ಣ ಮಕ್ಕಳು ಮತ್ತು ವೃದ್ಧರು ಕೈ ಕಾಲು ಮುರಿದಿದ್ದು, ಕೈಗೆ ತುಂಬ ಗಾಯ ಆಗಿದ್ದು. ಇಲ್ಲಿ ಇದನ್ನು ನಿರ್ಲಕ್ಷಿಸಿದ ಈ ಟೆಂಡರ್ದಾರ ಮೇಲೆ ಕಾನೂನು ಕ್ರಮ ಜರುಗಿಸಿ ಆ ಗಾಯಾಳುಗಳ ಪ್ರತಿಯೊಬ್ಬರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಒಂದು ವೇಳೆ ತಾವೇನಾರ ಪರಿಹಾರ ಅವ್ರಿಗೆ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ಸಂಘಟನೆ ವತಿಯಿಂದ ಹೋರಾಟ ಮಾಡ್ತೀವಿ. ಆದರೂ ಕೂಡ ಸಂಘಟನೆ ಕೂಡ ಅಲ್ಲೇ ಒಂದು ಬೇರೆ ಸಂಘಟನೆ ಆಲ್ರೆಡಿ ಈಗ ಅಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದರೂ ಕೂಡ ಅದನ್ನು ನಿರ್ಲಕ್ಷಿಸಿದ್ದಕ್ಕೆ ಇದು ಘಟನೆ ಆಗೈತಿ. ಇದು ಇಷ್ಟು ಬೇಜವಾಬ್ದಾರಿ ಅದಾರಂತಂದ್ರೆ ಇದು ಘಟನೆ ಸಾಕ್ಷಿ. ಹಾಗಾಗಿ ನಾನು SP ಸಾಹೇಬರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ವಿನಂತಿ ಮಾಡಿಕೊಳ್ಳೋದು ಏನಂತಂದರೆ, ಇದನ್ನು ಯಾರ್ಯಾರು ತಪ್ಪಿಸ್ತಾರೆ ಟೆಂಡರ್ದಾರ ಆದರೆ ಅವರೆಲ್ಲರನ್ನೂ ಬಂಧನ ಆಗಬೇಕು. ಅವ್ರ ಮ್ಯಾಗೆ ಕಾನೂನು ಕ್ರಮ ಜರುಗಿಸಿ ಇವೆಲ್ಲ ಮುಟ್ಗೋಲು ಹಾಕೋಬೇಕು, ಇವೆಲ್ಲ ಸಾಮಾನುಗಳು ಮುಟ್ಗೋಲು ಹಾಕೋಬೇಕು. ಇದು ತನಿಖೆ. ನಾವು ನಿನ್ನೆ ಬಂದಾಗ ಎಲ್ಲ ಭಾಳ ಅನಾಹುತ ಆಗಿತ್ತು, ಎಲ್ಲ ಬಿದ್ದು ರಗತಾಗಿತ್ತು. ನಾವೇನು ಮಾಡಿದ್ವಿ, ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಯಾರ್ಯಾರು ಗಾಯಾಳುಗಳದಾರ ಜಿಲ್ಲಾಸ್ಪತ್ರೆಗೆ ಅದನ್ನು ಹೋಗೋ ವ್ಯವಸ್ಥೆ ಮಾಡಿದ್ವಿ. ಆ ವ್ಯವಸ್ಥೆ ಮಾಡಬೇಕಾದ್ರೂ ಕೂಡ ಇಲ್ಲಿನ ಟೆಂಡರ್ದಾರ ಏನು ಹಿಡಿದಿದ್ದಾರೆ ಅವರು ಕೂಡ ಬರಲಿಲ್ಲ. ಆನಂತರ ಮೊನ್ನೆ ಈ ಮಠದ ಜಾತ್ರೆ ಕಮಿಟಿಯವರು ಕೂಡ ಬರಲಿಲ್ಲ. ಅದೊಂದು ನಮಗೆ ನೋವಿನ ಸಂಗತಿ. ಇಲ್ಲಿ ಸ್ಥಳೀಯರು ಎಲ್ಲ ಸೇರಿಕೊಂಡು ಅವ್ರನ್ನ ದವಾಖಾನೆಗೆ ಕಳ್ಸೋಂಥ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಹಳೆವಾದವ್ರು ಅವು ಎಲ್ಲ ಹಳೆವಾದವು. ಯಾಕಂದ್ರೆ ಅವನ್ನ ಜಪ್ತಿ ಮಾಡಬೇಕು. ನಾನು ಪೊಲೀಸ್ ಇಲಾಖೆ ಅವನ್ನೆಲ್ಲ ವಶಪಡಿಸ್ಕೋಬೇಕು. ಅಂದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಸ್ಥಿತಿಗತಿ ಏನಿದೆ ಅನ್ನೋದು. ಇಲ್ಲಿ ಬರೀ ಏನಾಗ್ಬಿಟ್ಟೈತೆ ಗೊತ್ತಾ, ಬರೀ ದುಡ್ಡಿಗಾಗಿ ಲಾಭಕ್ಕಾಗಿ ಜನರ ಜೀವ ಜೊತೆ ಆಟ ಆಡ್ತಾ ಇದ್ದಾರೆ. ಇಲ್ಲೇ ಲಾಭಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರು ತಪ್ಪಿಸ್ತಿರೋದಾರ ಈ ಟೆಂಡರ್ದಾರ ಅವರೆಲ್ಲರನ್ನೂ ಜೈಲಿಗೆ ಹಾಕಬೇಕು. ಮತ್ತು ಅವರು ಏನು ಗಾಯಾಳ ಕುಟುಂಬಕ್ಕೆ ಅವ್ರು ಪರಿಹಾರ ಕೊಡಬೇಕು. ಒಂದು ವೇಳೆ ಅವ್ರು ಏನಾರ ಪೊಲೀಸ್ ಇಲಾಖೆ ಆಗಲಿ ಮತ್ತು ಜಿಲ್ಲಾ ಆಡಳಿತ ಆಗಲಿ ಅವ್ರ ಮ್ಯಾಗ ಎಚ್ಚರಿಕೆ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಸಂಘಟನೆ ವತಿಯಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ. ಎಚ್ಚರಿಕೆ ಮಾಡ್ತೀವಿ. ರಾಘವೇಂದ್ರ ಪರಾಪುರ.